ವಾಯುಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥದ್ದು, ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಭಾಗಿಯಾಗಿರೋದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅಂತ ಬಂದಾಗ ಈ ಒಂದು ಯುದ್ಧ ವಿಮಾನವನ್ನು MiG-21 ಯುದ್ಧ ವಿಮಾನಗಳು ಮುಂಚೂಣಿಯಲ್ಲಿ ನಿಲ್ತಾ ಇದ್ವು. ಸೊ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದಾವೆ, ಬಹಳಷ್ಟು ಚುರುಕಿನ ಕಾರ್ಯಪ್ರವೃತ್ತಿ ಇತ್ತು. ಅದಾದ ನಂತರ ಈಗ ನಿವೃತ್ತಿ ಆಗಿರೋದು. ಭಾಳ ದಿನಗಳಿಂದ ನಿವೃತ್ತಿ ಆಗುತ್ತೆ, MiG-21 ಭಾರತೀಯ ವಾಯುಸೇನೆಯಿಂದ ದೂರ ಉಳಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಆ ದಿನ ಇವತ್ತು ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಮಾಡಲಾಯಿತು. ಭಾರತೀಯ ವಾಯುಸೇನೆಯಿಂದ ರಕ್ಷಣಾ ಸಚಿವರು ಕೂಡ ಭಾಗಿಯಾಗಿದ್ದರು, ರಾಜನಾಥ್ ಸಿಂಗ್ ಅವರು, ದೊಡ್ಡ ದೊಡ್ಡ ಅಧಿಕಾರಿಗಳು ಭಾಗಿಯಾಗಿದ್ದರು. ಚಂಡೀಗಢ ವಾಯುಪಡೆ ನಿಲ್ದಾಣದಲ್ಲಿ ವಿದಾಯ ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ವಾಯುಪಡೆಯ 23ನೇ ಸ್ಕ್ವಾಡ್ರನ್ನಲ್ಲಿ ಇದ್ದಂಥ ಕೊನೆಯ MiG-21 ವಿಮಾನ ಇದು, ಕೊನೆಯದ್ದು. ಇಲ್ಲಿಗೆ ಮುಗೀತು, ಇನ್ಯಾವುದೂ ಇಲ್ಲ. MiG-21 ಯುದ್ಧ ವಿಮಾನಗಳು ಯಾವುದೂ ಇಲ್ಲ ಭಾರತೀಯ ವಾಯುಸೇನೆಯಲ್ಲಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಾಯುಪಡೆ ಉನ್ನತಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೊನೆಯ ಹಾರಾಟಕ್ಕೆ ಬಾದಲ್ 3 ಅಂತ ಹೇಳಿ ವಾಯುಪಡೆ ಹೆಸರನ್ನು ಇಟ್ಟಿತ್ತು. ವಾಯುಪಡೆ ಮುಖ್ಯಸ್ಥ ಮಾರ್ಷಲ್ AP ಸಿಂಗ್ ಅವರ ಸಾರಥ್ಯದಲ್ಲಿ ಹಾರಾಟವನ್ನು ಮಾಡಲಾಗಿದೆ ಇವತ್ತು. ಸೊ ಬಹಳಷ್ಟು ಕಾರ್ಯವನ್ನು ನಿರ್ವಹಿಸಿರೋದು. ಇನ್ನು ವಿದಾಯ ಸಮಾರಂಭದಲ್ಲೂ ಕೂಡ ವೈಮಾನಿಕ ಪ್ರದರ್ಶನ